ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲರಿಗೂ ಎಲ್ಲ ವಿಷಯಗಳು ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಕೂಡ ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಈಗೋ ಎನರ್ಜಿ. ಅಂದರೆ ಇವರು ಯಾವತ್ತೂ ತಲೆ ಬಾಗೋರು ಅಲ್ಲ. ಯಾವ ಪರ್ಸನ್ಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ತುಂಬ ಈಗೋಸ್ಟಿಕ್ ವ್ಯಕ್ತಿ ಕೂಡ ಆಗಿರ್ಬೋದು. ಲವ್ ಆಗಿರಲಿ, ಬೇರೆ ಯಾವ ವಿಷಯಕ್ಕಾಗಿರಲಿ ಇವರು ಸುಲಭಕ್ಕೆ ತಲೆ ಬಾಗುವಂತಹ ವ್ಯಕ್ತಿ ಅಲ್ಲ. ಯಾಕೆಂದರೆ ಅವರನ್ನು ಅವರು ತುಂಬ ಹೈ ವ್ಯಾಲ್ಯೂ ಇರುವ ಪರ್ಸನ್ ಅಂತ ಯಾವಾಗಲೂ ನೋಡ್ಕೊಂಡಿದ್ರು. ಇವರಿಗೆ ಯಾವಾಗಲೂ ಒಂದು ಫೀಲ್ ಇತ್ತು, ನೀವೇ ಇವರ ಹಿಂದೆ ಬರ್ತಾ ಇದ್ದೀರಾ, ನೀವೇ ಇವರನ್ನು ಚೇಸ್ ಮಾಡ್ತೀರಾ, ಈ ರಿಲೇಷನ್ಶಿಪ್ ನಿಮಗೆ ಬೇಕು. ಯಾಕೆಂದರೆ ಇವರಲ್ಲಿ ಅಂಥ ಒಂದು ವಿಶೇಷತೆ ಇದೆ ಅಂತ ಅವ್ರು ಅಂದ್ಕೊಂಡಿದ್ರು. ಇವರಲ್ಲಿ ಅಂಥ ಒಂದು ಕ್ವಾಲಿಟಿ ಇದೆ. ಯಾರೇ ಆದರೂ ಇವರ ಜೊತೆಗೆ ರಿಲೇಷನ್ಶಿಪ್ ಮಾಡಬೇಕು ಅಂತ ಅನಿಸುತ್ತೆ. ಯಾರೇ ಆಗಿದ್ರೂ ಇವರ ಜೊತೆಗೆ ಇರಬೇಕು ಅಂತ ಅನಿಸುತ್ತೆ. ಯಾರೇ ಆದರೂ ಇವರಿಗಾಗಿ ಚೇಸ್ ಮಾಡ್ತಾರೆ, ಕಾಯ್ತಾರೆ ಅನ್ನೋ ಎನರ್ಜಿಯಲ್ಲಿ ಇವರಿದ್ದು. ಆ ರೀತಿ ಇವರು ಫೀಲ್ ಮಾಡ್ತಾಯಿದ್ರು. ನಿಮ್ಮ ಪಾರ್ಟ್ನರ್ಗೆ ಯಾವಾಗಲೂ ನಾನೇ ಸಾಕು, ನನ್ನ ಹಿಂದೆ ಇನ್ನೂ ಎಷ್ಟೋ ಜನ ಬರ್ತಾರೆ ಅನ್ನೋ ಫೀಲಿಂಗ್ ಇರಬಹುದು. ಆ ರೀತಿಯವರು ಪಾಸ್ಟಲ್ಲಿ ಈ ಹಿಂದೆ ನಿಮ್ಮ ಹತ್ರ ಬಿಹೇವ್ ಮಾಡಿರ್ಬೋದು. ಹಾಗಾಗಿ ಲವ್ಗೆ ವ್ಯಾಲ್ಯೂ ಕೊಡೋದು, ಲವ್ಗೆ ಇಂಪಾರ್ಟೆನ್ಸ್ ಕೊಡೋದು, ಇಂತಹ ಫೀಲಿಂಗ್ಸ್ ಯಾವುದಕ್ಕೂ ಅಷ್ಟಾಗಿ ಇವರು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ನೀವು ಇವರ ಜೊತೆ ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ರಿ, ನೀವು ಇವರನ್ನು ನಿಜವಾಗ್ಲೂ ಲವ್ ಮಾಡಿದ್ರಿ, ಈ ರಿಲೇಷನ್ಶಿಪ್ಗಾಗಿ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ರಿ. ನೀವು ಕೊಟ್ಟ ಲವ್ಗೂ ಈ ರಿಲೇಷನ್ಶಿಪ್ಗೂ ಅದರ ವ್ಯಾಲ್ಯೂನೇ ತುಂಬ ಜಾಸ್ತಿ ಇದೆ. ಆದರೆ ಇವರು ಯಾವಾಗಲೂ ನಿಮ್ಮ ಹೃದಯಕ್ಕೆ ನೋವು ಕೊಡ್ತಾ ಬಂದರು. ಅವರ ಈಗೋ, ಅವರ ಪ್ರೈಡ್, ಅವರ ಎಮೋಷನ್ಸ್ ಅದೆಲ್ಲ ಬೇರೆಯೇ ಆಗಿತ್ತು. ಇವೆಲ್ಲ ಕಾರಣದಿಂದ ಯಾವಾಗಲೂ ನಿಮ್ಮನ್ನು ಹರ್ಟ್ ಮಾಡ್ತಾ ಬಂದರು, ಯಾವಾಗಲೂ ನಿಮಗೆ ಪೇಯ್ನ್ ಕೊಡ್ತಾಯಿದ್ರು. ಈಗ ಇವರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಮ ದೃಷ್ಟಿಯಲ್ಲಿ ಇವರು ಒಳ್ಳೆಯ ವ್ಯಕ್ತಿ ಅಲ್ಲ. ಬಹುಶಃ ಅದು ನಿಜ ಕೂಡ ಆಗಿರ್ಬೋದು, ಅಥವಾ ನಿಜ ಆಗದೆ ಕೂಡ ಇರ್ಬೋದು. ಆದರೆ ಇವ್ರಿಗೆ ಆಗ ಅನ್ನಿಸ್ತಾ ಇದೆ, ಈಗ ನೀವು ಇವರ ಬಗ್ಗೆ ಒಳ್ಳೆಯ ಥಾಟ್ಸ್ ಇಟ್ಕೊಂಡಿಲ್ಲ ಅನ್ನೋ ಫೀಲಿಂಗ್ ಅವರಲ್ಲಿದೆ. ಇವರು ನಿಮ್ಮನ್ನು ತುಂಬ ಹರ್ಟ್ ಮಾಡಿರ್ಬೋದು, ಆ ರೀತಿ ನೀವು ಫೀಲ್ ಮಾಡ್ತಾ ಇರ್ಬೋದು. ಸೊ ಇವರನ್ನು ಒಬ್ಬ ಪ್ಲೇಯರ್ ಎನರ್ಜಿಯಲ್ಲಿ ನೀವು ನೋಡಿದ್ರಿ. ನೀವು ಈಗ ಇವರ ಬಗ್ಗೆ ನೆಗೆಟಿವ್ ಥಾಟ್ಸ್ ಇಟ್ಕೊಂಡಿದ್ದೀರಾ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಸೊ ಅವರು ಕನ್ಫ್ಯೂಸ್ಡ್ ಆಗ್ತಾ ಇದ್ದಾರೆ. ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರುವಂಥ ಎನರ್ಜಿಯಲ್ಲಿದ್ದಾರೆ. ರಿಯಲೈಸೇಷನ್ ಎನರ್ಜಿ. ಎಲ್ಲೋ ಒಂದು ಕಡೆ ನಿಮ್ಮಿಂದ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿ, ನಿಮ್ಮಿಂದ ದೂರ ಹೋಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನನ್ನು ಕೊಟ್ಟು ಈ ವ್ಯಕ್ತಿಗೆ ಈಗ ರಿಯಲೈಸೇಷನ್ ಆಗ್ತಾ ಇದೆ, ನಿಮ್ಮಂಥವರು ಯಾರು ಈ ರಿಲೇಷನ್ಶಿಪ್ಪಲ್ಲಿ ಅಂದರೆ ಇವರ ಜೊತೆ ಇರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮಂತಹ ಪ್ರೀತಿಯ ವ್ಯಕ್ತಿ, ನೀವು ಕೊಡುವ ವ್ಯಾಲ್ಯೂ, ನೀವು ಕೊಡುವ ಪ್ರೀತಿ ಅದು ನಿಜವಾಗಿರುವಂಥದ್ದು ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಯಾವ ರೀತಿಯಲ್ಲಿ ನೀವು ಇವರಿಗಾಗಿ ಎಲ್ಲವನ್ನ ಮಾಡ್ತಾಯಿದ್ರೋ, ಯಾವ ರೀತಿಯಲ್ಲಿ ಇವರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತಾಯಿದ್ರೋ, ಯಾವ ರೀತಿಯಲ್ಲಿ ಈ ರಿಲೇಷನ್ಶಿಪ್ಗಾಗಿ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಆಗ್ತಿದ್ರೋ, ನಿಜವಾಗ್ಲೂ ನೀವು ತುಂಬ ಲವ್ ಕೊಟ್ಟಿದ್ದೀರಾ, ತುಂಬ ಅಫೆಕ್ಷನ್ ಕೊಟ್ಟಿದ್ದೀರಾ, ತುಂಬ ಅರ್ಥ ಮಾಡ್ಕೊಂಡಿದ್ದೀರಾ. ಇವತ್ತು ನಿಮ್ಮಷ್ಟು ಅರ್ಥ ಮಾಡುವವರು, ಅರ್ಥ ಮಾಡ್ಕೊಳ್ಳುವವರು ಇವರ ಲೈಫ್ನಲ್ಲಿ ಯಾರೂ ಇಲ್ಲ.
ಇವರ ಜೊತೆಗೆ ನಿಲ್ಲೋರು ಯಾರೂ ಇಲ್ಲ. ಕಷ್ಟದಲ್ಲಿ ಜೊತೆ ನಿಲ್ಲೋದು, ರಿಲೇಷನ್ಶಿಪ್ ಉಳಿಸೋದು, ಅದನ್ನು ನೀವು ಮಾಡಿದ್ದೀರಾ, ಅದನ್ನು ನೀವು ನಿಭಾಯಿಸಿದ್ದೀರಾ. ಅದಕ್ಕೆ ಅವರಿಗೀಗ ನಿಮ್ಮಂಥವ್ರು ಯಾರೂ ಇಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ನಿಜಕ್ಕೂ ನೀವು ಮಾಡಿದಷ್ಟು ಯಾರೂ ಮಾಡೋದಕ್ಕಾಗಲ್ಲ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ, ರಿಗ್ರೆಟ್ ಮಾಡ್ತಾ ಇದ್ದಾರೆ. ಅವರಿಂದ ಎಷ್ಟು ದೊಡ್ಡ ತಪ್ಪಾಗಿದೆ ಅನ್ನೋದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇವರ ಲೈಫ್ನಲ್ಲಿ ಲವ್ ಅಂತ ಹೇಳೋದಕ್ಕೆ ಆಪ್ಷನ್ ಇಲ್ಲ ಅಂತಲ್ಲ, ಆದರೆ ಟ್ರೂ ಲವ್, ನಿಜವಾದ ಲವ್, ಅದನ್ನು ಹುಡುಕಿದ್ರೆ ಇದು ಅವರಿಗೆ ಸಿಗ್ತಾ ಇಲ್ಲ. ಈ ವಿಷಯವನ್ನು ಅವರು ಸ್ವತಃ ಕಂಪೇರ್ ಮಾಡಿ ನೋಡ್ತಾ ಇದ್ದಾರೆ. ಇವರೇ ಫೀಲ್ ಮಾಡ್ತಾ ಇದ್ದಾರೆ, ಅವರ ಹೃದಯದಿಂದಲೇ ಫೀಲ್ ಮಾಡ್ತಾ ಇದ್ದಾರೆ. ಇವರ ಸೋಲ್, ಇವರ ಇನ್ನರ್ ವಾಯ್ಸ್ ಅವರಿಗೆ ಹೇಳ್ತಾ ಇದೆ, ನೀವು ಕೊಟ್ಟಷ್ಟು ಲವ್, ನೀವು ಮಾಡಿದಷ್ಟು ಸ್ಯಾಕ್ರಿಫೈಸ್ ಬಹುಶಃ ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮ ಪಾರ್ಟ್ನರ್ ಈಗ ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ. ಡಿಸ್ಟೆನ್ಸ್ ಇದೆ, ನಿಮ್ಮಿಬ್ಬರ ಮಧ್ಯ ತುಂಬ ಅಂತರ ಇದೆ, ಲಾಂಗ್ ಡಿಸ್ಟೆನ್ಸ್ ಕೂಡ ಇರಬಹುದು. ಆದರೆ ನೀವು ಕೊಟ್ಟ ಲವ್ ಅಷ್ಟರ ಮಟ್ಟಿಗೆ ಯಾರೂ ಬರಲ್ಲ ಅನ್ನೋದು ಅವ್ರಿಗೆ ಈಗ ಕ್ಲಿಯರ್ ಆಗ್ತಾ ಇದೆ. ಸೊ ತುಂಬ ಆ್ಯಂಗ್ಸೈಟಿ ಫೀಲ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ನಿಮ್ಮ ಬಗ್ಗೆ ಯೋಚನೆ ಮಾಡಿ ತುಂಬ ಫೀಲ್ ಮಾಡ್ತಾ ಇದ್ದಾರೆ. ನಾನು ಏನು ಮಾಡಿಬಿಟ್ಟೆ, ಇಷ್ಟು ದೊಡ್ಡ ತಪ್ಪು ಹೇಗೆ ಮಾಡಿದೆ ಅಂತ ಅವರನ್ನೇ ಅವರು ಪ್ರಶ್ನೆ ಮಾಡ್ಕೊಳ್ತಿದ್ದಾರೆ. ಈಗ ನೀವು ಇವರಿಗೆ ಇನ್ನೊಂದು ಚಾನ್ಸ್ ಯಾಕೆ ಕೊಡ್ತೀರಾ? ನೀವು ಮತ್ತೆ ಇವರ ಜೊತೆ ಮಾತಾಡೋದಕ್ಕೆ ಯಾಕೆ ಇಂಟ್ರೆಸ್ಟ್ ತೋರಿಸ್ತೀರಾ? ಬಹುಶಃ ನೀವು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅನ್ನೋ ಫೀಲಿಂಗ್ ಕೂಡ ಇವರಲ್ಲಿದೆ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಬಹುಶಃ ನೀವು ಇವರನ್ನು ಇಗ್ನೋರ್ ಮಾಡ್ತಾ ಇರ್ಬೋದು, ಅಥವಾ ಮೊದಲು ಕೊಟ್ಟ ರೆಸ್ಪಾನ್ಸ್ ಈಗ ಕೊಡ್ತಾ ಇಲ್ಲ, ಮೊದಲು ಇದ್ದ ಹಾಗೆ ಈಗ ಮಾತಾಡ್ತಾ ಇಲ್ಲ. ಅದರಿಂದ ಇವರ ಹೃದಯ ನಿಜವಾಗ್ಲೂ ಪೇಯ್ನಲ್ಲಿದೆ, ಬೇಸರ ಆಗ್ತಾ ಇದೆ. ಯಾಕೆಂದರೆ ಇಂಥ ಸಿಚುವೇಶನ್ ಬರುತ್ತೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈಗ ಎಲ್ಲವೂ ರಿಯಲ್ ಆಗಿ ಅವ್ರಿಗೆ ಫೀಲ್ ಆಗ್ತಾ ಇದೆ. ತುಂಬ ಕಷ್ಟಪಡ್ತಾ ಇದ್ದಾರೆ. ನಿಮ್ಮ ಜೊತೆ ರಿಯೂನಿಯನ್ ಮಾಡಬೇಕು ಅನ್ನೋ ಆಸೆ ಇದೆ. ಲಾಂಗ್ ಟರ್ಮ್ ಕನೆಕ್ಷನ್ನಲ್ಲಿ ನಿಮ್ಮ ಜೊತೆ ಇರಬೇಕು ಅನ್ನೋ ಆಸೆ ಇದೆ. ಮತ್ತೆ ಅದೇ ಲವ್ ಬೇಕು. ನಿಮ್ಮ ಲವ್ ಕಳ್ಕೊಂಡಿದ್ದಾರೆ. ಇವತ್ತು ಅದಕ್ಕಾಗಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ನಿಮಗಾಗಿ ಕಾದು ಕೂತ್ಕೊಳ್ತಾ ಇದ್ದಾರೆ. ರಿಯೂನಿಯನ್ ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ಹೇಗೆ, ಏನು ಮಾಡಬೇಕು, ಯಾವ ದಾರಿಯಲ್ಲಿ ಬರಬೇಕು, ಅದೇ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಸೊ ಈ ವಿಷಯದಲ್ಲಿ ಸಂಪೂರ್ಣವಾಗಿ ಕನ್ಫ್ಯೂಸ್ಡ್ ಆಗಿದ್ದಾರೆ. ನಿಮ್ಮ ಹತ್ರ ಮತ್ತೆ ಬರಬೇಕು ಅನ್ನೋ ಆಸೆ ಮಾತ್ರ ತುಂಬ ಸ್ಟ್ರಾಂಗ್ ಆಗಿದೆ. ಕ್ರೇವಿಂಗ್ ಎನರ್ಜಿ, ನಿಮ್ಮ ಜೊತೆ ಇರಬೇಕು, ಈಗ ನಿಮ್ಮ ಪ್ರೆಸೆನ್ಸ್ಗಾಗಿ ತುಂಬ ಕ್ರೇವಿಂಗ್ ಆಗ್ತಾ ಇದೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಒಂದು ನ್ಯೂ ಬಿಗಿನಿಂಗ್ ಮಾಡಬೇಕು ಅನ್ನೋ ಆಸೆ ಇದೆ. ಅವರ ತಪ್ಪುಗಳ ಬಗ್ಗೆ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಅರ್ಥ ಆಗ್ತಾ ಇದೆ, ಬಹುಶಃ ಯಾರದೋ ಅಥವಾ ಯಾವುದೋ ಒಂದು ಸಿಚುವೇಶನ್ ಇವರ ಮೇಲೆ ಇತ್ತು. ಆ ಸಿಚುವೇಶನ್ ಕಾರಣದಿಂದ ಇವರು ನಿಮ್ಮ ಹೃದಯಕ್ಕೆ, ನಿಮ್ಮ ಮನಸ್ಸಿಗೆ ಪೇಯ್ನ್ ಕೊಟ್ಟಿರ್ಬೋದು, ನಿಮ್ಮನ್ನು ಹರ್ಟ್ ಮಾಡಿದರು, ನಿಮ್ಮ ಹಾರ್ಟ್ ಬ್ರೇಕ್ ಆಗೋ ಹಾಗೆ ಮಾಡಿದ್ರು. ಸೊ ಆ ಸಿಚುವೇಶನ್ ಅಷ್ಟು ಸ್ಟ್ರಾಂಗ್ ಆಗಿತ್ತು ಅನ್ನೋ ಎನರ್ಜಿ ಇದೆ. ಸೊ ಅದರ ಕಾರಣ ನಿಮ್ಮಿಬ್ಬರ ಮಧ್ಯ ಡಿಸ್ಟೆನ್ಸ್ ಅನ್ನೋದು ಕೂಡ ಕ್ರಿಯೇಟ್ ಆಗಿರಬಹುದು. ಕನ್ಫ್ಯೂಷನ್ ಎನರ್ಜಿ, ಇವರು ಯಾವಾಗಲೂ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಲೇ ಇದ್ದಾರೆ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಪಾರ್ಟ್ನರ್ ಸಂಪೂರ್ಣವಾಗಿ ನಿಮ್ಮ ಮೇಲೆ ಎಮೋಷ್ನಲಿ ಡಿಪೆಂಡ್ ಆಗಿದ್ದಾರೆ. ಒಂದು ಕಾಲದಲ್ಲಿ ನೀವೇ ಇವರ ಮೇಲೆ ಡಿಪೆಂಡ್ ಆಗಿದ್ರಿ. ಇವರು ಚೆನ್ನಾಗಿ ಮಾತಾಡಿದ್ರೆ, ನಿಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ನಿಮಗೆ ತುಂಬ ಖುಷಿ ಆಗ್ತಾಯಿತ್ತು. ನಿಮ್ಮ ಇಡೀ ದಿನ ಚೆನ್ನಾಗಿರ್ತಾ ಇತ್ತು, ಹ್ಯಾಪಿಯಾಗಿರ್ತಾ ಇತ್ತು. ಇವರ ಒಂದು ಮಾತು, ಇವರ ಒಂದು ಸ್ಮೈಲ್, ಇವರ ಒಂದು ಕೇರ್, ಇದೆಲ್ಲ ನಿಮ್ಮ ಲೈಫ್ಗೆ ತುಂಬ ಇಂಪಾರ್ಟೆನ್ಸ್ ಇತ್ತು. ಅಷ್ಟರ ಮಟ್ಟಿಗೆ ನೀವು ಎಮೋಷ್ನಲಿ ಡಿಪೆಂಡ್ ಆಗಿದ್ರಿ. ಇವ್ರು ಮಾತಾಡದೇ ಇದ್ದರೆ, ನಿಮ್ಮ ಜೊತೆ ಜಗಳ ಮಾಡಿದ್ರೆ, ನಿಮ್ಮನ್ನು ಇಗ್ನೋರ್ ಮಾಡಿದ್ರೆ ನೀವು ಅಳ್ತಾ ಇದ್ರಿ, ಕಣ್ಣೀರು ಹಾಕ್ತಾಯಿದ್ರಿ, ತುಂಬ ಯೋಚನೆ ಮಾಡ್ತಾಯಿದ್ರಿ, ಓವರ್ ಥಿಂಕಿಂಗ್ ಮಾಡ್ತಾಯಿದ್ರಿ, ಫ್ರಸ್ಟ್ರೇಷನ್ ಫೀಲ್ ಮಾಡ್ತಾಯಿದ್ರಿ. ಇವರು ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ನಿಮಗೆ ಆಕಾಶನೇ ಸಿಕ್ಕಿರೋ ರೀತಿ ಆಗ್ತಾಯಿತ್ತು. ಇವರ ಬಿಹೇವಿಯರ್, ಇವರ ಟ್ರೀಟ್ಮೆಂಟ್ ನಿಮಗೆ ತುಂಬ ಮ್ಯಾಟರ್ ಆಗ್ತಾಯಿತ್ತು. ಇವತ್ತು ನೀವು ಇನ್ನು ನನಗೇನು ಮ್ಯಾಟರ್ ಆಗಲ್ಲ ಅಂತ ಹೇಳ್ತಾ ಇರ್ಬೋದು, ಅಥವಾ ಆ ರೀತಿ ಬಿಹೇವ್ ಮಾಡಿರ್ಬೋದು. ಆದರೆ ಡೀಪ್ ಡೌನ್ ನೀವು ತುಂಬ ನೋವು ಅನುಭವಿಸ್ತಾ ಇದ್ದೀರಾ, ತುಂಬ ಡೌನ್ ಆಗಿದ್ದೀರಾ. ಆದರೆ ನಿಮ್ಮನ್ನು ನೀವೇ ಮತ್ತೆ ಹ್ಯಾಂಡಲ್ ಮಾಡ್ಕೊಳ್ತಾ ಇದ್ದೀರಾ. ಇವರಿಲ್ಲದೆ ನಾನು ಹೇಗಿರಲಿ ಅಂತ ಒಂದೊಂದು ಸಲ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಆದರೆ ಮನುಷ್ಯ ಎಲ್ಲಕ್ಕೂ ಹೊಂದ್ಕೊಂಡು ಬಿಡ್ತಾನೆ. ಈಗ ನೀವು ಹಾಗೆ ಬದುಕೋದು ಕಲ್ತ್ಕೊಂಡಿದ್ದೀರಾ, ಒಬ್ಬರೇ ಇರೋದನ್ನು ಕಲ್ತಿದ್ದೀರಾ. ಅಳ್ತಾ ಇರ್ಬೋದು, ಬೇಸರದಲ್ಲಿರ್ಬೋದು, ಡಿಪ್ರೆಸ್ಡ್ ಆಗಿರ್ಬೋದು, ಅಥವಾ ಸ್ಟ್ರಾಂಗ್ ಆಗಿರ್ಬೋದು, ಏನೇ ಆಗಿರಲಿ, ಈಗ ನಿಮ್ಮ ಲೈಫನ್ನು ನೀವೇ ಹ್ಯಾಂಡಲ್ ಮಾಡೋದು ಕಲಿತ್ಕೊಂಡಿದ್ದೀರಾ. ಆದರೆ ಈಗ ನಿಮ್ಮ ಪಾರ್ಟ್ನರ್ಗೂ ಅದೇ ಸಿಚುವೇಶನ್ ಬಂದಿದೆ. ಒಂದು ಟೈಮ್ನಲ್ಲಿ ನಿಮಗೆ ಇವರ ಪ್ರೆಸೆನ್ಸ್ ತುಂಬ ಮ್ಯಾಟರ್ ಆಗ್ತಾಯಿತ್ತು, ಇವತ್ತು ಇವರಿಗೆ ನಿಮ್ಮ ಪ್ರೆಸೆನ್ಸ್ ತುಂಬ ಮ್ಯಾಟರ್ ಆಗ್ತಾ ಇದೆ. ನೀವು ಇದ್ದೀರಾ ಇಲ್ವಾ, ಹೇಗೆ ಬಿಹೇವಿಯರ್ ಮಾಡ್ತಿದ್ದೀರಾ, ಹೇಗೆ ಟ್ರೀಟ್ ಮಾಡ್ತಾ ಇದ್ದೀರಾ, ಏನು ಯೋಚನೆ ಮಾಡ್ತಾ ಇದ್ದೀರಾ, ಇದೆಲ್ಲ ಈಗ ಇವರಿಗೆ ತುಂಬ ಮ್ಯಾಟರ್ ಆಗ್ತಾ ಇದೆ. ನಿಮ್ಮ ಲವ್, ನಿಮ್ಮ ಪ್ರೆಸೆನ್ಸ್, ನಿಮ್ಮ ಕನೆಕ್ಷನ್ ಇವೆಲ್ಲ ಇಲ್ಲದೆ ಅವರಿಗೆ ಈಗ ದೂರ ಇರೋದಕ್ಕೆ ಕಷ್ಟ ಆಗ್ತಾ ಇದೆ. ಹೋಪ್ ಎನರ್ಜಿ, ಇವರು ಒಂದು ದೊಡ್ಡ ಹೋಪ್ ಇಟ್ಕೊಂಡು ನಿಮ್ಮ ಕಡೆ ನೋಡ್ತಾ ಇದ್ದಾರೆ. ಒಂದು ದಿನ ಎಲ್ಲವೂ ಸರಿಯಾಗುತ್ತೆ ಅನ್ನೋ ನಂಬಿಕೆ ಇನ್ನೂ ಇವರಲ್ಲಿದೆ. ನಿಮ್ಮ ಇಬ್ಬರ ನಡುವಿನ
ರಿಲೇಷನ್ಶಿಪ್ ಮತ್ತೆ ಬೆಟರ್ ಆಗಲಿ ಅನ್ನೋ ಆಸೆ ಇದೆ, ಮತ್ತೆ ರಿಯೂನಿಯನ್ ಆಗಲಿ ಅನ್ನೋ ಆಸೆ ಇದೆ, ಮತ್ತೆ ಸ್ಟೆಬಿಲಿಟಿ ಬರಲಿ ಅಂತ ಬಯಸ್ತಾ ಇದ್ದಾರೆ, ಮತ್ತೆ ಅಬಂಡೆನ್ಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಮೊದಲು ನೀವು ಹೇಗೆ ಇವರನ್ನು ಲವ್ ಮಾಡ್ತಾ ಇದ್ರೋ ಅದೇ ರೀತಿ ಮತ್ತೆ ಲವ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಮೊದಲು ಹೇಗೆ ಇವರಿಗಾಗಿ ಕಾಯ್ತಿದ್ರು, ಹೇಗೆ ಇವರ ಹಿಂದೆ ಹೋಗ್ತಾ ಇದ್ರು, ಹೇಗೆ ಇವರಿಗೆ ಪ್ರೀತಿ ಕೊಡ್ತಾ ಇದ್ರು ಅದೇ ರೀತಿ ಮತ್ತೆ ಆಗಲಿ ಅಂತ ಬಯಸ್ತಾ ಇದ್ದಾರೆ. ನಿಮ್ಮಿಂದ ಅದೇ ಲವ್, ಅದೇ ಎಮೋಷನ್ಸ್, ಅದೇ ಸಪೋರ್ಟ್, ಅದೇ ಕೇರ್ ಇವೆಲ್ಲ ಮತ್ತೆ ಸಿಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಈಗ ನಿಮ್ಮ ಪಾರ್ಟ್ನರ್ ಸಂಪೂರ್ಣವಾಗಿ ನಿಮ್ಮ ಮೇಲೆ ಎಮೋಷ್ನಲಿ ಡಿಪೆಂಡ್ ಆಗಿದ್ದಾರೆ. ನೀವು ಇದ್ದೀರಾ ಇಲ್ವಾ ಅದರಿಂದಲೇ ಅವರ ಮನಸ್ಥಿತಿ ಬದಲಾಗ್ತಾ ಇದೆ. ನಿಮ್ಮ ಲವ್, ನಿಮ್ಮ ಪ್ರೆಸೆನ್ಸ್, ನಿಮ್ಮ ಜೊತೆಗಿನ ಕನೆಕ್ಷನ್ ಇವೆಲ್ಲ ಇವರಿಗೆ ಈಗ ನಿಜವಾಗ್ಲೂ ತುಂಬ ಇಂಪಾರ್ಟೆನ್ಸ್ ಆಗಿದೆ. ಅಟ್ರಾಕ್ಷನ್ ಎನರ್ಜಿ, ಈ ದೂರವನ್ನು ಅವರು ಬೇಗ ಎಂಡ್ ಮಾಡಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಹೇಗೆ ಆ್ಯಕ್ಷನ್ ತಗೋಬೇಕು, ಹೇಗೆ ನಿಮ್ಮ ಹತ್ರ ಬರಬೇಕು ಅಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಈಗ ಇವರಿಲ್ಲದೆ ಇರೋದು ನೀವು ಕಲ್ತಿದ್ದೀರಾ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಆದರೆ ಇವರು ಮಾತ್ರ ನೀವಿಲ್ಲದೆ ದೂರ ಇರೋದಕ್ಕೆ ಆಗ್ತಾ ಇಲ್ಲ. ಈ ದೂರ ಅವರನ್ನು ತುಂಬ ಕಾಡ್ತಾ ಇದೆ. ದಿನದಿಂದ ದಿನಕ್ಕೆ ನಿಮ್ಮ ಕಡೆಗೆ ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಇದೆ, ನಿಮ್ಮ ಕಡೆಗೆ ಸೆಳೆತ ಅನ್ನೋದು ಜಾಸ್ತಿ ಆಗ್ತಾ ಇದೆ. ನಿಮ್ಮಿಂದ ದೂರ ಇರೋದು ಇವರಿಗೆ ಸಾಧ್ಯ ಆಗ್ತಾ ಇಲ್ಲ. ಯಾವುದೋ ಒಂದು ಶಕ್ತಿ ನಿಮ್ಮ ಕಡೆ ಇವರನ್ನು ಎಳ್ಕೊಂಡು ಬರ್ತಾ ಇರುವ ಹಾಗೆ ಫೀಲ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಫೀಲಿಂಗ್ಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಜೊತೆ ಇರಬೇಕು, ನಿಮ್ಮನ್ನು ಪಡೀಬೇಕು, ನಿಮ್ಮ ಜೊತೆ ಹ್ಯಾಪಿಯಾಗಿ ಇರಬೇಕು ಅನ್ನೋ ಆಸೆ ಇದೆ. ನಿಮ್ಮ ಜೊತೆಗೆ ಒಂದು ಡ್ರೀಮ್ಸ್ ಕಾಣ್ತಾ ಇದ್ದಾರೆ. ಆ ಡ್ರೀಮ್ಸ್ ಎಲ್ಲ ನಿಜ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಸಕ್ಸಸ್ ಬೇಕು, ಪ್ರಾಸ್ಪರಿಟಿ ಬೇಕು, ಅದಕ್ಕಿಂತ ಮುಖ್ಯವಾಗಿ ನೀವು ಕೂಡ ಅವರ ಲೈಫ್ನಲ್ಲಿ ಇರಬೇಕು. ಇದು ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರಬಹುದು. ನೀವು ಇವರ ಲೈಫ್ನಲ್ಲಿ ಒಂದು ಬ್ಲೆಸ್ಸಿಂಗ್ ಥರ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ವ್ಯಾಲ್ಯೂ ಈಗ ಇವರಿಗೆ ಸಂಪೂರ್ಣವಾಗಿ ಅರ್ಥ ಆಗ್ತಾ ಇದೆ. ಇಲ್ಲಿ ನಡೀತಾ ಇರುವಂತಹ ಬದಲಾವಣೆ, ಇವರ ಥಾಟ್ಸ್ನಲ್ಲಿ ಬರ್ತಾ ಇರುವ ಚೇಂಜ್ ಇದೆಲ್ಲ ನಿಧಾನವಾಗಿ ಆಗ್ತಾ ಇದೆ. ಬಹುಶಃ ಈಗಲೇ ನಿಮಗೆ ಇದು ಕಾಣಿಸ್ದೇ ಇರ್ಬೋದು. ಇವರು ಬದಲಾಗಿದ್ದಾರಾ, ಇನ್ನೂ ಹಳೆಯ ಹಾಗೆ ಇದ್ದಾರಾ ಅಂತ ನಿಮಗೆ ಡೌಟ್ ಬರಬಹುದು. ಬಟ್ ಎನರ್ಜಿಯ ಪ್ರಕಾರ ಇವರ ಥಾಟ್ಸ್ ಈಗ ಬದಲಾಗ್ತಾ ಇದೆ. ಇವರು ಕೂಡ ನಿಧಾನವಾಗಿ ಚೇಂಜ್ ಆಗ್ತಾ ಇದ್ದಾರೆ. ಒಂದು ಟೈಮ್ನಲ್ಲಿ ನೀವು ಇದ್ದರೂ ಇಲ್ದಿದ್ರೂ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಬಿಹೇವಿಯರ್ ಮಾಡಿದ ವ್ಯಕ್ತಿ, ನೀವೇ ಲೈಫ್ನಿಂದ ಹೋಗಿ ಬಿಡಿ ಅಂತ ಯೋಚನೆ ಮಾಡಿದ ವ್ಯಕ್ತಿ, ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಇವತ್ತು ನಿಮಗಾಗಿ ತವಕ ಪಡ್ತಾ ಇದ್ದಾರೆ, ನಿಮಗಾಗಿ ಕಾಯ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಕಡೆಗೆ ಮತ್ತೆ ಬರಬೇಕು ಅಂತ ತುಂಬ ಸ್ಟ್ರಾಂಗ್ ಆಗಿ ಬಯಸ್ತಾ ಇದ್ದಾರೆ. ಆದರೆ ಬಹುಶಃ ನಿಮಗೆ ಈ ರಿಲೇಷನ್ಶಿಪ್ ಬೇಕೋ ಬೇಡವೋ ಅಂತ ಯೋಚನೆ ಮಾಡಿ ಭಯ ಪಡ್ತಾ ಇದ್ದಾರೆ. ಆದರೆ ಇವರಿಗೆ ಮಾತ್ರ ನಿಮ್ಮ ಜೊತೆಗೆ ಇರುವ ರಿಲೇಷನ್ಶಿಪ್ಪನ್ನು ಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಜೊತೆಗೆ ರಿಲೇಷನ್ಶಿಪ್ಪನ್ನು ಮುಂದುವರಿಸಬೇಕು ಅನ್ನೋ ಆಸೆ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಆ ಎನರ್ಜಿ ಇದೆ. ಸೆಲ್ಫ್ ರಿಯಲೈಸೇಷನ್ ಎನರ್ಜಿ. ಇಷ್ಟು ದಿನ ಅವರ ಈಗೋ ಬಿಡೋದಕ್ಕೆ ಇವರು ಸಿದ್ಧರಿರಲಿಲ್ಲ. ಈಗೋ ಹೋಗಿಬಿಟ್ರೆ ನಾನು ಮೊದಲು ಯಾಕೆ ಹೋಗಿ ಮಾತಾಡಬೇಕು, ನಾನು ಯಾಕೆ ಸಾರಿ ಕೇಳಬೇಕು, ನಾನು ಯಾಕೆ ತಲೆ ಬಾಗಬೇಕು ಅಂತ ತುಂಬ ನೆಗೆಟಿವ್ ಥಾಟ್ಸ್ನಲ್ಲಿ ಇದ್ದರು. ಅವರನ್ನು ಅವರೇ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ರು. ಆದರೆ ಈಗ ಇವರಿಂದ ಇನ್ನೂ ಹಾಗೆ ಇರೋದಕ್ಕೆ ಆಗ್ತಾ ಇಲ್ಲ. ಅವರು ಮಾಡಿದ ಪ್ರತಿಯೊಂದು ತಪ್ಪಿಗೂ ಈಗ ಅವರನ್ನೇ ಅವರು ಬ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ನಾನು ತಪ್ಪು ಮಾಡಿದೆ, ನನ್ನಿಂದಲೇ ಈ ರಿಲೇಷನ್ಶಿಪ್ ಹಾಳಾಯಿತು ಅಂತ ಈಗ ನಿಜವಾಗ್ಲೂ ರಿಯಲೈಸ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮತ್ತೆ ರಿಯೂನಿಯನ್ ಆಗಬೇಕು ಅಂತ ಮನಸ್ಸಾರೆ ಬಯಸ್ತಾ ಇದ್ದಾರೆ. ಒಂದು ಸೆಕೆಂಡ್ ಚಾನ್ಸ್ ಸಿಗಲಿ ಅಂತ ಮನಸ್ಸೊಳಗೆ ಹೋಪ್ ಇಟ್ಕೊಂಡಿದ್ದಾರೆ. ಇದು ಇವರ ಸೆಲ್ಫ್ ಅವೇಕ್ನಿಂಗ್, ಇದು ಇವರ ಸೆಲ್ಫ್ ರಿಯಲೈಸೇಷನ್. ಈಗ ಅವರಿಗೆ ಅರ್ಥ ಆಗ್ತಾ ಇದೆ, ತಪ್ಪು ನಿಮ್ಮದಲ್ಲ, ತಪ್ಪು ಅವರದೇ ಅಂತ. ಇಷ್ಟು ದಿನ ಅವರ ಎಲ್ಲ ತಪ್ಪನ್ನು ನಿಮ್ಮ ಮೇಲೆ ಹಾಕಿದ್ರು. ಅವರ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿರ್ಬೋದು, ರೆಸ್ಪಾನ್ಸಿಬಿಲಿಟಿಯಿಂದ ಓಡೋಗಿರ್ಬೋದು. ಯಾರ ಮೇಲಾದರೂ ತಪ್ಪು ಹಾಕೋದು ತುಂಬ ಈಸಿ, ಆದರೆ ತಮ್ಮ ತಪ್ಪನ್ನು ಅಕ್ಸೆಪ್ಟ್ ಮಾಡೋದು ಅಷ್ಟೇ ಡಿಫಿಕಲ್ಟ್. ಇಷ್ಟು ದಿನ ನಿಮ್ಮನ್ನು ಬ್ಲೇಮ್ ಮಾಡ್ತಿದ್ರು, ಆದರೆ ಈಗ ನಾನೇ ತಪ್ಪು ಮಾಡಿದೆ, ನನ್ನಿಂದಲೇ ಎಲ್ಲ ಹಾಳಾಯಿತು ಅಂತ ಅವರನ್ನೇ ಅವರು ಒಪ್ಕೊಳ್ತಾ ಇದ್ದಾರೆ. ನಿಮಗಾಗಿ ತವಕ ಪಡ್ತಾ ಇದ್ದಾರೆ. ನಿಮ್ಮ ಜೊತೆ ಮತ್ತೆ ಇರಬೇಕು ಅಂತ ಮನಸ್ಸು ಬಯಸ್ತಾ ಇದೆ. ರಿಗ್ರೆಟ್ ಎನರ್ಜಿ. ಅವರು ಮಾಡಿದ ತಪ್ಪುಗಳ ಕಾರಣದಿಂದಲೇ ಇವತ್ತು ಈ ಸಿಚುವೇಶನ್ಗೆ ಬಂದಿದ್ದಾರೆ ಅನ್ನೋ ಫೀಲ್ ಅವರಲ್ಲಿದೆ. ಹಾಗಾಗಿ ಆ್ಯಂಗ್ಸೈಟಿ, ಸ್ಟ್ರೆಸ್, ಫಿಯರ್, ರಿಗ್ರೆಟ್ ಇದೆಲ್ಲ ಒಂದೇ ಟೈಮ್ನಲ್ಲಿ ಅನುಭವಿಸ್ತಾ ಇದ್ದಾರೆ. ನಿಮ್ಮನ್ನು ಹರ್ಟ್ ಮಾಡಿದ್ದು, ನಿಮ್ಮನ್ನು ಫಾರ್ ಗ್ರಾಂಟೆಡ್ ತಗೊಂಡಿದ್ದು, ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ದು ಇವೆಲ್ಲ ನೆನಪಾಗಿ ಇವರನ್ನು ಕಾಡ್ತಾ ಇದೆ. ಸೊ ತುಂಬ ಡೌನ್ ಆಗ್ತಾ ಇದ್ದಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಲೈಫ್ನಲ್ಲಿ ಮತ್ತೆ ಹ್ಯಾಪಿನೆಸ್ ಬೇಕು, ಪಾಸಿಟಿವ್ ಚೇಂಜ್ ಬೇಕು, ಮುಂದೆ ಮೂವ್ ಆಗಬೇಕು ಅನ್ನೋ ಆಸೆ ಇದೆ. ಆದರೆ ಹಾರ್ಟ್ ಬ್ರೇಕ್ ಇವರನ್ನು ಬಿಡ್ತಾ ಇಲ್ಲ. ಯಾರಾದರೂ ಅಥವಾ ಯಾವುದಾದ್ರೂ ಒಂದು ಸಿಚುವೇಶನ್ ಇವರ ಹೃದಯಕ್ಕೆ ತುಂಬ ನೋವು ಕೊಟ್ಟಿದೆ. ಹಾಗಾಗಿ ಈಗ ಇವರಿಗೆ ಒಂದು ವಿಷಯ ಕ್ಲಿಯರ್ ಆಗಿದೆ, ನಿಮ್ಮಂಥವರು ಯಾರೂ ಇಲ್ಲ. ನೀವು ಕೊಟ್ಟ ಸಮಯ, ನೀವು ಇನ್ವೆಸ್ಟ್ ಮಾಡಿದ ಎನರ್ಜಿ, ನೀವು ಕೊಟ್ಟ ಲವ್
ಅಷ್ಟು ಯಾರೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ನೀವು ಮಾಡಿದಷ್ಟು ಅದರ ಅರ್ಧದಷ್ಟು ಯಾರಿಂದಲೂ ಆಗಲ್ಲ ಅನ್ನೋ ರಿಯಲೈಸೇಷನ್ ಇವರಿಗೆ ಈಗ ಬರ್ತಾ ಇದೆ. ಡಿಸಪಾಯಿಂಟ್ಮೆಂಟ್ ಎನರ್ಜಿ. ಈಗ ಮನಸ್ಸು ತುಂಬ ಬೇಸರದಲ್ಲಿದೆ, ತುಂಬ ಡಿಸಪಾಯಿಂಟೆಡ್ ಆಗಿದ್ದಾರೆ. ಅವರ ಲೈಫ್ನ ಬಗ್ಗೆ ಅವರಿಗೆ ಬೇಸರ ಆಗ್ತಾ ಇದೆ. ಅವರ ಡಿಸಿಷನ್ಸ್ ಬಗ್ಗೆ ತುಂಬ ನೋವಾಗ್ತಾ ಇದೆ. ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ. ಒಂಟಿತನ ಜಾಸ್ತಿ ಆಗ್ತಾ ಇದೆ. ಯಾವ ಕೆಲಸದಲ್ಲೂ ಮನಸ್ಸಿಲ್ಲ. ಏನು ಮಾಡಬೇಕು ಅನ್ನೋದಕ್ಕೂ ಇಂಟ್ರೆಸ್ಟ್ ಇಲ್ಲ. ಎಲ್ಲವನ್ನ ಬಿಟ್ಟು ಸುಮ್ಮನೆ ಕೂತ್ಕೊಳ್ಬೇಕು ಅನ್ನೋ ಫೀಲಿಂಗ್ ಕೂಡ ಕೆಲವೊಂದು ಸಲ ಬರ್ತಾ ಇದೆ. ಇದೆಲ್ಲ ಯಾಕೆ ಅಂದರೆ ನಿಮ್ಮ ಬಗ್ಗೆ ಇರುವ ಲವ್, ಅವರು ಮಾಡಿದ ತಪ್ಪು, ಫಿಯರ್, ಆ್ಯಂಗ್ಸೈಟಿ, ಸ್ಟ್ರೆಸ್, ಗಿಲ್ಟ್ ಇವೆಲ್ಲ ಒಂದೊಂದಾಗಿ ಅವರ ಮನಸ್ಸನ್ನು ತುಂಬ ಕಾಡ್ತಾ ಇದೆ. ಇದನ್ನು ಸರಿ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದನ್ನು ಸರಿಪಡಿಸೋದಕ್ಕೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಮನಸ್ಸಿನೊಳಗಡೆ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಈ ಕ್ಷಣಕ್ಕೆ ಅವರ ಕೈಯಲ್ಲಿ ಏನೂ ಇಲ್ಲ ಅನ್ನೋ ಫೀಲಿಂಗ್ ಇವರನ್ನು ಇನ್ನಷ್ಟು ನೋವನ್ನು ಕ್ರಿಯೇಟ್ ಮಾಡ್ತಾ ಇದೆ, ಫೀಲ್ ಮಾಡಿಸ್ತಾ ಇದೆ. ನೆಗೆಟಿವ್ ಎನರ್ಜಿ. ನಿಮ್ಮ ರಿಲೇಷನ್ಶಿಪ್ ಮಧ್ಯ ಯಾವುದೋ ಒಂದು ಸಿಚುವೇಶನ್ ಬಂದಿರಬಹುದು. ಸೊ ಆ ಸಿಚುವೇಶನ್ ಕಾರಣದಿಂದ ನಿಮ್ಮ ಪಾರ್ಟ್ನರ್ ನಿಮ್ಮ ಹೃದಯಕ್ಕೆ ನೋವು ಕೊಟ್ಟಿರ್ಬೋದು, ನಿಮ್ಮನ್ನು ಹರ್ಟ್ ಮಾಡಿರ್ಬೋದು, ನಿಮ್ಮ ಟ್ರಸ್ಟ್ ಎಂಡ್ ಮಾಡಿರ್ಬೋದು, ನಿಮ್ಮನ್ನು ರೂಡಾಗಿ ಬಿಹೇವ್ ಮಾಡಿರ್ಬೋದು. ಬಟ್ ಅದೇ ಸಿಚುವೇಶನ್ ಇವ್ರನ್ನ ಕಂಟ್ರೋಲ್ ಮಾಡ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ. ಇವತ್ತು ಇವರ ಲೈಫ್ನಲ್ಲಿ ತುಂಬ ಫೀಲ್ ಮಾಡ್ತಾ ಇರುವ ಹಾಗೆ ಆ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಹಾಗಾಗಿ ಅವರು ತುಂಬ ಮೆಂಟಲ್ ಪ್ರೆಷರನ್ನಲ್ಲಿದ್ದಾರೆ. ಈಗ ನೆಗೆಟಿವ್ ಎನರ್ಜಿಯಿಂದ ಹೊರಗಡೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಅವರನ್ನು ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಫೀಲಿಂಗ್ಸ್ ಇದೆ. ಯಾವ ಸಿಚುವೇಶನ್ಗಾಗಿ ನಿಮ್ಮಿಂದ ದೂರ ಆದರೂ ಸೊ ಆ ಸಿಚುವೇಶನ್ನಿಂದ ಸಂಪೂರ್ಣವಾಗಿ ಹೊರಗಡೆ ಬರೋದು ಅವರಿಗೆ ಅಷ್ಟೊಂದು ಈಸಿ ಆಗ್ತಾ ಇಲ್ಲ. ಆ ಕಾರಣದಿಂದ ನಿಮ್ಮ ಕಡೆಗೆ ಬರಬೇಕು ಅನ್ನೋ ಆಸೆ ಇದ್ದರೂ ಕೂಡ ಆ್ಯಕ್ಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ತುಂಬ ಸ್ಟ್ರೆಸ್ನಲ್ಲಿದ್ದಾರೆ, ತುಂಬ ಪ್ರೆಷರ್ನಲ್ಲಿ ಇದ್ದಾರೆ. ಈ ನೆಗೆಟಿವ್ ಎನರ್ಜಿ ಅವರ ಮೈಂಡ್ಸೆಟ್ ಮೇಲೂ ಪರಿಣಾಮ ಬೀರ್ತಾ ಇದೆ. ತುಂಬ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ. ಫೀಲಿಂಗ್ಸ್ ಇದ್ದರೂ ಅದನ್ನು ಓಪನ್ನಾಗಿ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಹತ್ರ ಬರಬೇಕು ಅನ್ನೋ ಆಸೆ ಇದ್ದರೂ ಕೂಡ ಅದನ್ನು ಆ್ಯಕ್ಷನ್ನಾಗಿ ತೋರಿಸೋದಕ್ಕೆ ಆಗ್ತಾ ಇಲ್ಲ. ನ್ಯೂ ಬಿಗಿನಿಂಗ್ ಎನರ್ಜಿ. ಆದರೂ ಮುಂದೆ ರಿಲೇಷನ್ಶಿಪ್ಪಲ್ಲಿ ಒಂದು ನ್ಯೂ ಬಿಗಿನಿಂಗ್ ಎನರ್ಜಿ ಇದೆ. ನಿಧಾನವಾಗಿ ಬ್ಯಾಲೆನ್ಸ್ ಆಗ್ತಾ ಬರ್ತಾ ಇದೆ, ಹೀಲಿಂಗ್ ಆಗ್ತಾ ಇದೆ. ರಿಲೇಷನ್ಶಿಪ್ಪನ್ನು ಪಾಸಿಟಿವ್ ಡೈರೆಕ್ಷನ್ಗೆ ಮೂವ್ ಆಗುವ ಸಾಧ್ಯತೆ ಇದೆ. ಎಲ್ಲವನ್ನ ಸರಿ ಮಾಡಬೇಕು ಅನ್ನೋ ಆಸೆ ಇವರಲ್ಲಿದೆ. ಈಗ ಸಿಚುವೇಶನ್ ಸ್ವಲ್ಪ ಸ್ಟಕ್ ಆಗಿರ್ಬೋದು, ಆದರೆ ಇವರು ಇನ್ನೂ ಹೋಪ್ ಬಿಟ್ಟಿಲ್ಲ. ನಿಮ್ಮ ಜೊತೆ ಮುಂದಿನ ದಿನಗಳಲ್ಲಿ ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆ ಇನ್ನೂ ಇದೆ. ಬಟ್ ಇವರಿಗೆ ಒಂದು ಫಿಯರ್ ಇದೆ. ನಿಮ್ಮ ಲೈಫ್ನಲ್ಲಿ ನೀವು ಮುಂದುವರಿತಾ ಇದ್ದೀರಾ, ನೀವು ಇವರನ್ನು ಚೂಸ್ ಮಾಡಲ್ವಾ ಅಂತ ಯೋಚನೆ ಮಾಡಿ ಭಯಪಡ್ತಾ ಇದ್ದಾರೆ. ಇದೆಲ್ಲ ನೆಗೆಟಿವ್ ಮೈಂಡ್ಸೆಟ್ನಿಂದ ಬರ್ತಾ ಇರುವ ಥಾಟ್ಸ್. ಅವರ ಫೀಲಿಂಗ್ಸ್ ಇನ್ನೂ ಮರೆಮಾಚ್ಕೊಂಡಿದ್ದಾರೆ, ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ. ಆದರೆ ಮನಸ್ಸಿನೊಳಗಡೆ ಆಸೆ ಇದೆ, ಈ ರಿಲೇಷನ್ಶಿಪ್ ಮತ್ತೆ ಬೆಟರ್ ಆಗಬೇಕು, ನಿಮ್ಮ ಜೊತೆ ಕಮ್ಯುನಿಕೇಷನ್ ಮತ್ತೆ ಶುರು ಆಗಬೇಕು, ನಿಮ್ಮ ಟ್ರಸ್ಟ್ ಮತ್ತೆ ಗೆಲ್ಲಬೇಕು, ನಿಮ್ಮ ಜೊತೆ ಕಮಿಟ್ಮೆಂಟ್ಗೆ ಬರಬೇಕು, ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪನ್ನು ಮುಂದುವರಿಸಬೇಕು. ಈ ರೀತಿಯ ಎನರ್ಜಿ ಇದೆ. ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇನ್ನೂ ತುಂಬ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅನ್ನೋ ಆಸೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ನಿಮ್ಮನ್ನು ಮಿಸ್ ಮಾಡ್ತಾ ಇರುವ ಎನರ್ಜಿ ಇವತ್ತಿನ ರೀಡಿಂಗಲ್ಲಿ ತುಂಬ ಜಾಸ್ತಿ ಕಾಣ್ತಾ ಇದೆ. ಸೊ ಇದು ಇವತ್ತಿನ ಈವ್ನಿಂಗ್ ರೀಡಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.